ಈಗೂ ಅದು ಯಾವುದೋ ಒಂದು ನನ್ನ ವೈಫ್ ತೋರಿಸಿದ್ರು, ಅದು ಯಾವಾಗೋ ಟಾಸ್ಕಲ್ಲೋ ಏನೋ ರಿಷಾ ಅವರು ನನ್ನ ಕೈ ಏನೋ ಹಿಂಗೆ ಹಿಡ್ಕೊಂಡಿದ್ದಾರೆ. ನನ್ಗೆ ಅದು ನಿನ್ನೆಯಿಂದ ನಾಪ್ಸ್ಕೊತಾ ಈ ಹುಡುಗಿ ಅದು ಯಾವಾಗ ಹಿಡ್ಕೋದು ನನ್ನ ಕೈ ಅಂತ. ಅವ್ರೇನೋ ಕೈ ಕೊಡಕ್ಕೆ ಬಂದಾಗ ತೊಡೆ ಏನೋ ಟಚ್ ಆಗಿದೆ. ನಂಗೆ ನಿಜವಾಗ್ಲೂ ನೆನಪಿಲ್ಲ, ಅದೇನೋ ನಾಮಿನಿ ಗೀಮಿಲ್ ನನ್ನ ಹೆಸರು ಬಂದಾಗ ಅಂದರೆ ಏನೂ ಆಗಲ್ಲ ಆರಾಮಾಗಿದೆ ಅನ್ನೋದಕ್ಕೆ ಇಟ್ಕೊಂಡ್ರ ಅಂತ ನಿನ್ನೆಯಿಂದ ನಾಪ್ಸ್ಕೊತಾ ಇದ್ದೀನಿ. ನನ್ನ ರಾತ್ರಿ ನನ್ನ ಹೆಂಡತಿ ಇದೇ ತೋರಿಸಿದ್ದೆ ಇದೇನು ಅಂತ. ನಾನು ಮನೇಲಿ ದೇವ್ರ ಮೇಲೆ ಆಣೆ ಮಾಡಿದೆ, ನನಗೆ ದೇವ್ರ ಆಣೆಗಳು ಗೊತ್ತಾನು. ನೀವು ನೋಡಿ ಅದ್ರಲ್ಲಿ ಅವ್ರ ಕಡೆನೂ ನೋಡಲ್ಲ, ಅದೇನೋ ಅಲ್ಲೇನೋ ಕೂತಿರ್ತೀನಿ, ನನ್ನ ಹೆಸರು ಬಂತು ಅಥವಾ ನನ್ನ ಬಗ್ಗೆ ಏನೋ ಹೇಳ್ತಿರ್ತಾರೆ ಗೊತ್ತಾ ಆ ಕಡೆ, ಆ ಥರದ್ದು ಏನೋ ಇತ್ತೇನೋ. ನಾನು ಓಲಿ ಹಿಂಗೆ ಆರಿಡಿ ಬರುವಾಗ ಏನೋ ಹಿಂಗೆ ನಾನು ಅವತ್ತು ನಿಕ್ಕರ್ ಬೇರೆ ಹಾಕಿ ನನ್ನಣೆ ಬರೋಕ್ಕೆ. ನನ್ನ ಹೆಂಡತಿಗೂ ಅದನ್ನೇ ಹೇಳಿದೆ ನಿನ್ನೆ, ದೇವ್ರ ಮೇಲೆ ನಾಳೆ ನನಗೆ ಇದು ಯಾವ ಒಂದು ಜ್ಞಾಪಿಸ್ಕೊಂಡು ಬೇಕಾದ್ರೂ ಹೇಳ್ತೀನಿ, ಇಲ್ಲ ಅದೇನೋ ಹೋಗಿ ಹುಡುಕಿದ್ರೆ ಸಿಕ್ಕಿದ್ರು ನೋಡ್ಕೋ ಅಂತ. ನೋಡಿ ಹಿಂಗೆ ಏನೋ ಆಗ್ಬಿಡ್ತಾವು. ನಾನು ಹಂಗೂ ಅಲ್ಲಿ ಅದಕ್ಕೆ ಮೇಡಮ್ ಅನ್ನೋದು ಬಿಟ್ಟು ಯಾರು ಬಾ ಹೋಗು ಅನ್ನೋ ಥರನು ಮತ್ತೆ ಹೇಳಪ್ಪಿ ಚಿಕ್ಕವ್ರಿಗೆ. ನಮಗೆ ಸಿನಿಮಾದವ್ರಿಗೆ ಚಿನ್ನ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಮ್ಯಾಮ್. ಅದು ನನ್ನ ವೈಫಿಗೆ ಅದೊಂದು ಗೊತ್ತು. ಯಾಕಂದ್ರೆ ನಾನು ಯಾರೋ ನಮ್ಮ ಅಸಿಸ್ಟೆಂಟ್ ಫೋನ್ ಹೇಳ್ತೀನ ಅಥವಾ ನಮ್ಮ ಡ್ರೈವರ್ ಫೋನ್ ಮಾಡಿ ಹೇಳ್ತೀನ ಅಂತ. ಇದು ಈ ಮಗ ಇದೆಲ್ಲ ಆಚೆ ಇದೆಯಲ್ಲ, ಸಿನಿಮಾಲ್ ಚಿನ್ನ ಅನ್ನೋದು ತುಂಬ ಕಾಮನ್ ಆಗಿ ಅಭ್ಯಾಸ ಆಗ್ಬಿಡುತ್ತೆ. ಯಾಕೆ ನಮ್ಗೆ ಹೆಸರುಗಳು ನೆನಪಾಗಲ್ಲ, ಅವ್ರು ಹರ್ಟ್ ಮಾಡ್ಕೊಂಡ್ಬಿಡ್ಬಾರ್ದು ಅನ್ನೋದಕ್ಕೆ ಅವು ಹೇಳ್ಚಿನ ಅಂತ ಕಾಮನ್ ಆಗಿ ತೊಗೊಂಡ್ಬಿಡ್ತೀವಿ. ಅದಕ್ಕೆ ಎಲ್ಲರೂ ಬಳಸ್ತಾರೆ ಅನ್ಸುತ್ತೆ, ಪ್ರೀತಿನೂ ಇರ್ಬೋದು. ಅದರಿಂದ ಅದೊಂದು ಸದ್ಯಕ್ಕಿಲ್ಲ. ಇಲ್ಲ ನೀನು ಚಿನ್ನ ರನ್ನ ಅಂದೆ ಅಂತ ಆಗಿರೋದು ನನ್ನ ವೈಫ್ಗೆ ಅದು ಗೊತ್ತು.